ಬೆಳಿಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ಬಸ್ ಹತ್ತೆ. ಆ ಬಸ್ಸು ಮಳವಳ್ಳಿಲಿ ಕೆಟ್ಟೋಯ್ತು. ಅಯ್ಯೋ, ಮಳವಳ್ಳಿಲಿ ಮೈಸೂರಿಗೆ ಬಸ್ ಹತ್ತೋಣ ಅಂದರೆ ಬಸ್ಸೇ ಇಲ್ಲ. ಇರೋ ಒಂದು ಬಸ್ಸು ಕೂಡ ಫುಲ್ ರಶ್ ಆಗಿತ್ತು. ನಮಗೆಲ್ಲ ಗೊತ್ತಾಗೋಯ್ತು. ಯಾವುದೋ ಒಂದು ಬಸ್ ಬತ್ತು ಅಂತ ನಾವು ಆ ಬಸ್ಗೆ ಹತ್ತಿದ್ವಿ. ಡೈಲಿ ಜೊತೆಲಿ ಹೋಗ್ತಿದ್ದ ನಾವು ಬಸ್ಸು ರಶ್ ಇದ್ದಿದ್ರಿಂದ ಜೊತೆಲಿ ಹೋಗೋಕ್ಕಾಗಲಿಲ್ಲ. ಜೊತೆಲಾದ್ರೂ ನಡ್ಕೊಂಡು ಹೋಗೋಣ ಅಂತ ಕಾಲೇಜ್ಗೆ ನಡ್ಕೊಂಡು ಹೋದ್ವಿ. ನಾವು ಹೋಗೋಕ್ಕೂ ಮೊದಲೇ ಕ್ಲಾಸ್ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮನ್ನ ಕ್ಲಾಸ್ಗೆ ಸೇರಿಸಿಲ್ಲ. ಸರಿ, ಇನ್ನೇನು ಮಾಡೋದು, ಆಚೆ ಕಡೆ ಕುಂತ್ಕೊಳ್ಳೋಣ ಅಂತ ಆಚೆ ಬಂದ್ವಿ. ಟೈಮ್ ಪಾಸ್ ಮಾಡೋಣ ಅಂತ ನನ್ನ ಫ್ರೆಂಡ್ಗೆ ಒಂದು ಪ್ರಶ್ನೆ ಕೇಳಿದೆ. ಹೆಲಿಕಾಪ್ಟರು ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ 90 ನಿಮಿಷ ತಗೊಳುತ್ತೆ. ಆದರೆ ಬೆಂಗಳೂರಿಂದ ಮಂಗಳೂರಿಗೆ ಬರಬೇಕಾದ್ರೆ 1.5 ಗಂಟೆ ತಗೊಳುತ್ತೆ. ಯಾಕೆ? ಸ್ಟಾಪ್ ಕೊಟ್ಟು ಬರ್ಬೋದು. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅವ್ರು ಊಟ ಮಾಡಕ್ ನಿಲ್ಸಿರ್ತಾರ ಕಣೆ. ಊಟ ಮಾಡಕ್ ನಿಲ್ಸಿರ್ತಾರ ಕಣೆ. ಯಾವ್ಯಾವುದೋ ಕ್ಲಾಸ್ನ ಅಟೆಂಡ್ ಮಾಡಿಕೊಂಡು ಊಟ ಮಾಡಿ ಮನೆಗೆ ಹೊರಟ್ವಿ. ಬಸ್ ಸ್ಟ್ಯಾಂಡಲ್ಲಿ ಬಂದು ನೋಡಿದ್ರೆ ನಮ್ಮೂರು ಬಸ್ಸು ಹೆವಿ ರಸ್ಸು. ಆ ರಶಲ್ಲಿ ನಾನೊಂದು ಸೀಟ್ ಗಿಟ್ಟಿಸ್ಕೊಂಡು ಮನೆಗೆ ಬಂದೆ. ಇವತ್ತಿನ ಕತೆ ಇಷ್ಟೇ.